ಮಾತಾಡೋದು ಎಷ್ಟು ಕ್ಲೀನಾಗಿ ಕೇಳಿಸೋದು ಗೊತ್ತಿಲ್ಲ, ಹೇಳೋದೇ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮಾತಾಡೋದು ಎಷ್ಟು ಕ್ಲೀನಾಗಿ ಕೇಳಿಸೋದು ಗೊತ್ತಿಲ್ಲ, ಹೇಳೋದೇ ಆಲ್ರೆಡಿ 7 ಆಗಿದೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಇದೆ ಅಲ್ವಾ? ಹಿಂಗೆ ಹೋದರೆ ಸಿಗುತ್ತೆ ಅನ್ಸುತ್ತೆ. ಬನ್ನಿ ದರ್ಶನ ಮಾಡ್ಸೋಣ. ಮನೆಗೆ ನಮ್ಮ ಜೊತೆ ನೀವು ದರ್ಶನ ಮಾಡಿ. ನಮ್ಮ ಪುಣ್ಯಕೇರು ಹತ್ರ ಇರೋದೇ ಸಿಕ್ಕಿದೆ. ಸೊ ದೇವಸ್ಥಾನಕ್ಕೆ ಜಸ್ಟ್ ಒಂದು 100 ಮೀಟರ್ಸ್ ದೂರ ಇದ್ದಿದ್ದು. ಆ್ಯಂಡ್ ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನೋಡಿ ಲೈನು ಇವಾಗ ಹೊಸ್ದಾಗಿ ಮಾಡೋರು, ನಮ್ಗೆ ಗೊತ್ತಿರಲಿಲ್ಲ, ನಾವು ಹೋದಾಗಲೇ ಗೊತ್ತಾಗಿತ್ತು. ಸೊ ಫುಲ್ಲು ಫಸ್ಟ್ ಸ್ಟಾರ್ಟಿಂಗಿಂದ ಹೋಗ್ತೀವಲ್ಲ ಅಲ್ಲಿಂದ ಲೈನ್ ಮಾಡಿದ್ದಾರೆ. ನೋಡಿ ಲೈನ್ ಇಲ್ಲಿಂದ ಇದೆ, ಬಟ್ ಆದರೂ ಕೂಡ ಲೈನ್ ಬೇಗ ಮೂವ್ ಆಗ್ತಾಯಿತ್ತು. ಸೊ ಬೇಗನೆ ದರ್ಶನ ಆಯಿತು. ಇದು ಮಂಚಾಲಮ್ಮ ಸನ್ನಿಧಿ. ಹೇಳ್ಬೇಕಂದ್ರೆ ನನಗೆ ಗೊತ್ತೇ ಇರಲಿಲ್ಲ ಫಸ್ಟು. ರಾಯರನ್ನ ನೋಡೋಕ್ಕೂ ಮುಂಚೆ ಮಂಚಾಲಮ್ಮನ ಸನ್ನಿಧಿ ನೋಡಬೇಕಿತ್ತು ಅಂತ. ಸೊ ಇವತ್ತು ಕ್ಯೂ ಇದ್ದಿದ್ದರಿಂದ ಅಲ್ಲಿಂದನೇ ಸ್ಟಾರ್ಟಿಂಗ್ ಆಯಿತು. ನೆಕ್ಸ್ಟು ದೇವಸ್ಥಾನದ ಒಳಗೋದ್ವಿ. ಹೋಗ್ತಿರೋವಾಗಲೂ ಒಳಗೆ ಅಲೋ ಇಲ್ಲ ರೆಕಾರ್ಡಿಂಗ್ ಅಂತ ಅಂದರು. ಸೊ ಇಲ್ಲಿಂದನೇ ನಾನು ಫೋನ್ ಒಳಗೆ ಇಡಬೇಕಾಯಿತು. ಅದು ತುಂಬ ಜನ ಇದ್ದಿದ್ದರಿಂದ ನಮ್ಗೆ ರೆಕಾರ್ಡ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಮುಂಚೆ ಆದರೂ ಫೋಟೋ ಹಿಡಿಯೋಕ್ಕಾದ್ರೂ ಬಿಟ್ಟಿರೋರು, ಬಟ್ ಸ್ಟಿಲ್ ಬಿಡಲಿಲ್ಲ. ಆ್ಯಂಡ್ ದರ್ಶನ ಆಗಿ ನಾವು ಇಲ್ಲಿ ಕೂತಿದ್ದೀವಿ. ಸೊ ಇಲ್ಲಿ ಸೈಡಲ್ಲಿ ಇಕ್ಕಿದ್ದೀನಿ ಕಾಣಿಸ್ಬಾರ್ದು ಅಂತ. ಆ್ಯಂಡ್ ಆದಮೇಲೆ ಎಷ್ಟೊಂದು ಜನ ಅಲ್ಲಿ ಫೋಟೋ ತೊಗೋತಿದ್ರು, ಬಟ್ ವೀಡಿಯೋ ಮಾಡ್ತಿರಲಿಲ್ಲ ಯಾರು. ಸೊ ಫೋಟೋ ತೊಗೊಂಡು ಈಚೆ ಬಂದ್ವಿ. ಸೊ ಈಚೆ ಬರ್ತಿದ್ದಂಗೆ ಅಲ್ಲೇನೋ ಹೊಸ್ದಾಗಿ ಕಾರ್ಯಕ್ರಮ ನಡೀತಿತ್ತು. ಸೊ ಅದು ನಡೀತಿತ್ತು ಅಷ್ಟೇ, ನಾನೇನಲ್ಲಿ ಹೋಗಲಿಲ್ಲ, ಜಸ್ಟ್ ನೋಡ್ಕೊಂಡು ಈ ಸೈಡ್ ಬಂದ್ವಿ. ಫಸ್ಟೆಲ್ಲ ಬರೀ ರಾಯರನ್ನ ನೋಡಿ ಹಾಗೆ ಈಚೆ ಹೋಗ್ಬಿಡ್ತಿದ್ವಿ. ಇದೆಲ್ಲ ಇದೆ ಅಂತಲೂ ಗೊತ್ತಿರಲಿಲ್ಲ. ಕ್ಯೂ ಇದ್ದಿದ್ದರಿಂದ ರಿಟರ್ನ್ ಹೋಗೋ ಹಾಗಿರಲಿಲ್ಲ. ಇಲ್ಲಿ ನಮ್ಮ ಬೃಂದಾವನ ಸುತ್ತಾಕ್ತಿದಾರಲ್ಲ ಇದು, ಮತ್ತು ಈ ತುಳಸಿ ಗಿಡಗಳು, ತುಳಸಿ ತೋಟ ಆ್ಯಕ್ಚುಲಿ ಇದು. ಮತ್ತು ಈ ರಾಯರಿಗಿನ್ನ ಮೊದಲು ಗುರುಗಳಿರ್ತಾರಲ್ಲ, ಅವ್ರ ಬೃಂದಾವನ ಸಪ್ರೇಟಾಗಿ ಮಾಡಿದರು, ಅದನ್ನು ಸಹ ನೋಡಿರಲಿಲ್ಲ. ಸೊ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ಸೀದಾ ಈಚೆ ಬಂದ್ವಿ. ಆ್ಯಂಡ್ ಬೇರೆ ದಾರಿ ಇತ್ತು ಈಚೆ ಬರೋಕ್ಕೆ. ಎಂಟರ್ ಆ ಕಡೆ ಆದವು, ಆ ಕಡೆಯಿಂದನೇ ಎಕ್ಸಿಟ್ ಆದ್ವಿ. ಅಗೇನ್ ಸ್ಪೆಷಲ್ ದರ್ಶನ ಅಂದ್ಬಿಟ್ಟು ಬಿಡ್ತಾಯಿದ್ರು ಯಾರನ್ನೂ. ಸೊ ಅದೇ ದಾರಿಲಿ ವಾಪಸ್ ರಿಟರ್ನ್ ಬಂದ್ವಿ, ಬೇರೆ ದಾರಿಲಿ ಬರಲಿಲ್ಲ. ಸೊ ಇದು ನಾನು ನಮ್ಮಮ್ಮ ಅಲ್ಲೇನೂ ಮಾತಾಡೋಕ್ಕಾಗ್ತಿರಲಿಲ್ಲ, ಬರೀ ವೀಡಿಯೋ ತೊಗೋಬೇಕಿತ್ತು. ಆ್ಯಂಡ್ ಬಿಸಿಲು ತುಂಬ ಇದ್ದಿದ್ದರಿಂದ ನಮ್ಮಮ್ಮನ ಕಣ್ಣು ನೋಡಿ ಚೈನ್ಸರ್ ಥರ ಆಗಿಬಿಟ್ಟಿದೆ. ನಾನು ವೀಡಿಯೋಸು ಫೋಟೋಸ್ ಯಾವುದೂ ಕರೆಕ್ಟಾಗಿ ಬಂದಿಲ್ಲ ಅಂತ ಶಾರ್ಟ್ಸ್ ತೆಗಿತಾನೆ ಇದ್ದೀನಿ, ಬಟ್ ಅವ್ರಿಗೆ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ. ಸೊ ಫೈನಲಿ ಹೇಗೋ ಮ್ಯಾನೇಜ್ ಮಾಡಿದ್ವಿ, ಚೆನ್ನಾಗಿ ವೀಡಿಯೋಸ್ ಫೋಟೋಸ್ ಬಂತು. ಆ್ಯಂಡ್ ಇದು ನಾನು ಶೂಟ್ ಮಾಡಿರುವಂಥ ಫುಟೇಜಸ್ ಮಂತ್ರಾಲಯ ದೇವಸ್ಥಾನ. ಇಲ್ಲಿಂದ ಪ್ರಸಾದ ಕೊಡ್ತೀರಾ ಅಂತ ನೋಡೋಕೆ ಹೋಗ್ತಿದ್ವಿ. ಅಂದರೆ ಅನ್ನದಾನ ಕೊಡ್ತಾರಲ್ಲ, ಅಲ್ಲಿ ಟೈಮಿಂಗ್ 11:30 2:30 ಅಂತ ಇತ್ತು. ಅನ್ಫಾರ್ಚುನೇಟ್ಲಿ ಅಲ್ಲಿ ಕೊಡ್ತಿರ್ಲಿಲ್ಲ, ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇಲ್ಲಿ ಬರ್ತಾ ಹಾಗೆ ಇವರು ತುಂಬ ಚೆನ್ನಾಗಿ ವಾಶ್ ಮಾಡಿ ಅದು ಶೈನಿಂಗ್ ಬರೆಸಿದ್ರು. ಸೊ ಅದಕ್ಕೆ ಅದು ನಾನು ರೆಕಾರ್ಡ್ ಮಾಡಿದೆ. ಆ್ಯಂಡ್ ನಮ್ಮಮ್ಮ ಫುಲ್ ಫಿದಾ ಆಗೋದ್ರು ಅದಕ್ಕೆ. ಸೊ ನೋಡಿ ಅವ್ರು ಹೇಗೆ ಕ್ಲೀನ್ ಮಾಡ್ತಾರೆ ಅಂತ. ಫಸ್ಟ್ ವಾಶ್ ಮಾಡ್ತಾರೆ, ಆಮೇಲೆ ಮರಳಿಗೆ ಹಾಕ್ತಾರೆ, ಚೆನ್ನಾಗಿ ರಬ್ ಮಾಡ್ತಾರೆ, ಒದರಿಸ್ತಾರೆ, ಆ ಕಡೆ ಇಡ್ತಾರೆ, ಫುಲ್ ಶೈನಿಂಗು. ಆ್ಯಂಡ್ ಹಂಗೆ ಅಲ್ಲೇ ಟಿಫನ್ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಒಂದು ಮಾತ್ರ ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಹಾಗೆ ತುಂಬ ಚೆನ್ನಾಗಿ ನಿದ್ದೆ ಆಯಿತು, ಮೈಕೈ ನೋವೆಲ್ಲ ಹೋಯಿತು. ಇವಾಗ ನಾವು ತುಂಗಭದ್ರಾ ನದಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಅಮ್ಮ ಹಾಯ್ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ ನಿದ್ದೆ ಮಾಡಿ. ಇವಾಗ ನಾವು ಮಧ್ಯಾಹ್ನ ಆಯಿತು, ನದಿ ಹತ್ರ ಹೋಗ್ತಾಯಿದ್ದೀವಿ, ಹೊಳೆ ಹತ್ರ ಹೋಗ್ತಾಯಿದ್ದೀವಿ ಅಂತ ಹೇಳಿ. ಇದು ಇವಾಗ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸಾರಿ, ರೀಕನ್ಸ್ಟ್ರಕ್ಟ್ ಅಲ್ಲ, ಏನೋ ಹೊಸ್ದಾಗಿ ದೇವಸ್ಥಾನ ಹತ್ರ ಮಾಡ್ತೀರೆ. ಐ ಮೀನ್ ಕಲ್ಯಾಣಿ ಥರ ಪೂಜೆ ನಡೀತಿದೆ. ಆ್ಯಕ್ಚುಲಿ ನಾವು ದರ್ಶನ ಮಾಡೋಕ್ಕೆ ಹೋದಾಗ ಇನ್ನು ಕ್ಲೀನ್ ಮಾಡ್ತಿದ್ರು, ಅಭಿಷೇಕ ಮಾಡ್ತಿದ್ರು ಕರೆಕ್ಟು. ಈಗ ಪೂಜೆ ನಡೀತಿದೆ, ಅದನ್ನು ನಾನು ವೀಡಿಯೋ ಮಾಡಿದ್ದು.
ಆ್ಯಂಡ್ ಇವಾಗ ನದಿ ನೋಡ್ಕೊಬರೋಕ್ಕೆ ಅಂತ ಹೋಗಬೇಕು ಅಂತಿದ್ವಲ್ಲ, ಆ್ಯಕ್ಚುಲಿ ಆ ಸೈಡ್ ಹೋಗಲಿಲ್ಲ, ಈ ಸೈಡ್ ಬಂದ್ವಿ ದೇವಸ್ಥಾನ ಹತ್ರ. ಅಂದರೆ ಇನ್ ಕೇಸ್ ಏನಾದರೂ ಅನ್ನದಾನ ಇದ್ದರೆ ಊಟ ಮಾಡ್ಕೊಂಡೇ ಹೋಗಿ ನದಿಲಿ ಆಟ ಆಡೋಣ ಅಂತ ಹೋಗ್ತಾ ಇದ್ದಿದ್ದು. ಸೊ ಫಸ್ಟು ಅನ್ನದಾನ ಓಪನ್ ಇದೆಯಲ್ಲ ಅಂತ ನೋಡೋಕೆ ಹೋದ್ವಿ. ಎಸ್ ಇದೆ. ಸೊ ಫಸ್ಟ್ ಲೈನಿಗೆ ನಿಂತ್ಬಿಟ್ವಿ. ಏನೇ ಮಿಸ್ ಆದರೂ ಊಟ ಮಿಸ್ ಆಗಬಾರ್ದು, ನದಿ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ ಅನ್ನೋ ಕಾರಣಕ್ಕೆ ಫಸ್ಟು ಲೈನ್ಗೆ ಹೋದ್ವಿ. ಸೊ ಅಲ್ಲೂ ಕೂಡ ತುಂಬ ಕ್ಯೂ ಇತ್ತು, ಬಟ್ ಸ್ಟಿಲ್ ಮೂವ್ ಆಯ್ತಾನೆ ಇತ್ತು ನಮ್ಮ ಪುಣ್ಯ. ಆ್ಯಂಡ್ ಇಲ್ಲಿ ನೋಡಿ, ಮಕ್ಕಳಿಗೆ ಮಾತೆ ಮೊದಲ ಗುರುವು. ಹೋಗೇ ಬಿಡ್ತು ಓದೋ ಅಷ್ಟರಲ್ಲಿ. ಏನಿದೆ ಬನ್ನಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಊಟ ಮಾಡಿಕೊಂಡು ಆಲ್ರೆಡಿ ಬರ್ತಾಯಿದ್ದಾರೆ. ಐ ಮೀನ್ ಪ್ರಸಾದ ತಿಂದ್ಕೊಂಡು ಹಂಗೂ ಹಿಂಗೂ ಕೊನೆಗೂ ಒಳಗೋದ್ವಿ ನಮ್ಮ ಪುಣ್ಯಕ್ಕೆ. ನನಗೆ ವಾಯ್ಸ್ ಓವರ್ಗಿನ್ನ ಅಲ್ಲೇ ಹೇಳ್ಕೊಂಡು ಮಾತಾಡ್ತಾರಲ್ಲ ವ್ಲಾಗಿಂಗು, ಅದು ತುಂಬ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಸೊ ಇದೆ ಪ್ರಸಾದ, ಹೊಟ್ಟೆಂತೂ ತೃಪ್ತಿ ಆಯಿತು. ಆ್ಯಂಡ್ ನದಿ ಹತ್ರ ಬಂದ್ವಿ. ಸೀನಮ್ಮ ಕ್ಯೂಟ್. ಮಾತ್ರ ನದಿ ನೋಡಿದಾಗ ಇನ್ನೂ ತೃಪ್ತಿ ಆಯಿತು, ಮನಸ್ಸು ಮೈ ಎಲ್ಲ ಪ್ರತಿಯೊಂದು. ಯಾಕಂದರೆ ಬಂದಿದ್ದು ಹೋದ 2 ವರ್ಷದಲ್ಲೂ ಕೂಡ ನದಿ ತುಂಬ ಇರಲಿಲ್ಲ, ತುಂಬ ಬೇಜಾರಾಗಿ ಮನೆಗೆ ಹೋಗ್ತಿದ್ವಿ ಯಾವಾಗಲೂ. ಏನು ಈ ಥರ ಆಗಿದೆಯಲ್ಲ, ಯಾಕಂದರೆ ಫಸ್ಟ್ ಟೈಮ್ ಹೋದಾಗ ನೀರು ತುಂಬಿತ್ತು. ಸೆಕೆಂಡ್ ಥರ್ಡ್ ಟೈಮ್ ಹೋದಾಗೆಲ್ಲ ನೀರು ಬರಗಾಲ ಬಂದಂಗೆ ಬಂದುಬಿಟ್ಟಿತ್ತು. ಆ್ಯಂಡ್ ಈ ಸತಿ ಹೋದಾಗಂತೂ ನೀರು ಎಷ್ಟಿದೆ ಅಂದರೆ ವೀಡಿಯೋಸ್ ತೆಗೆದು ನನಗಂತೂ ಸಾಕಾಗೋಯಿತು, ಅಷ್ಟು ಖುಷಿಯಾಗೋಯಿತು. ನೆಮ್ಮದಿಯಿಂದ ಮನೆಗೆ ಬಂದ್ವಿ ಆ ನೀರು ನೋಡಿಕೊಂಡು, ಐ ಮೀನ್ ರೂಮಿಗೆ. ಆಮೇಲೆ ಸೀದಾ ಪ್ಯಾಕ್ ಮಾಡಿಕೊಂಡು ಟ್ರೈನ್ ಹತ್ತಿದೆ. ಬಟ್ ಅದಕ್ಕೂ ಮುಂಚೆ ಇನ್ನೂ ಇದೆ ನೋಡಿ. ನೀವು ಹೇಳೋಕ್ಕೂ ಮುಂಚೆ ನಾನು ಹೇಳ್ತೀನಿ. ತಾಯಿ ಎಷ್ಟಮ್ಮ ಪೋಸ್ ಕೊಡ್ತೀಯ, ನಿಲ್ಲಿಸು ತಾಯಿ. ಆ್ಯಂಡ್ ಇದು ನಾನು ಮತ್ತು ಅಮ್ಮ. ನಾನು ಹಾಕ್ಕೊಂಡು ಗ್ಲಾಸ್ ಅವರು ಹಾಕ್ಕೊಂಡು ಮೆಂಚ್ತವ್ರೆ. ಆ್ಯಕ್ಚುಲಿ ಅವರೇ ಕೊಡಿಸಿರೋದು. ಆ್ಯಂಡ್ ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ ಆ ನದಿ ನೋಡಿಕೊಂಡು. ಬಿಡ್ತಾನೆ ಇರಲಿಲ್ಲ ಯಾರನ್ನೂ ಅಲ್ಲಿ. ನೀರು ತುಂಬಿರೋದ್ರಿಂದ, ಹೊಸ ನೀರು ಬಂದಿರೋದ್ರಿಂದ ಯಾರನ್ನೂ ಬಿಡ್ತಿರ್ಲಿಲ್ಲ. ಅಲ್ಲೇ ಪೈಪ್ ಹಾಕಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ರು ಜನರನ್ನ. ಆ್ಯಂಡ್ ಬರ್ತಾ ಈ ಗಿಳಿ ಸಿಕ್ತು. ಆ್ಯಂಡ್ ಅವರೇ ಕೇಳಿದ್ರು, ಬೇಕಾ ನೋಡಿ ರೆಕಾರ್ಡ್ ಮಾಡ್ಕೋತೀರಾ ಅಂತ. ಸೊ ಅದೊಂದು ರೆಕಾರ್ಡ್ ಮಾಡಿಕೊಂಡು ಜಸ್ಟ್ ಬೆಳ್ಳು ಕೊಟ್ಟರೆ ಸಾಕು, ಎಷ್ಟು ಚೆನ್ನಾಗಿ ಒಂದು ಹತ್ಕೊಳ್ತಾ ಗೊತ್ತಾ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಕ್ಯೂಟ್. ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ ಬೆರಳಂಥದ್ದು. ಆ್ಯಂಡ್ ಹಾಗೆ ಇವಾಗ ನಮ್ಮಮ್ಮ ಹತ್ರ ಕೂಡ ಹೋಗುತ್ತದು. ಐ ಮೀನ್ ನಮ್ಮಮ್ಮ ಹತ್ರ ಕೂಡ ಈಗ ಹೋಗುತ್ತದು ನೋಡಿ. ಯಾವಾಗಲೂ ಗಿಳಿನ ಕೇಜಿಗೆ ಹಾಕಿರೋದು ನೋಡ್ತಿದ್ದೆ ಅಂಗಡಿಗಳಲ್ಲಿ, ಬಿಟ್ಟರೆ ನಮ್ಮ ಮನೆ ಹತ್ರ ದಿನ ಬೆಳಗ್ಗೆ ಸಂಜೆ ಹೋಗುತ್ತೆ. ಬಟ್ ಯಾವತ್ತೂ ಅದನ್ನು ಹಿಡ್ಕೊಂಡು ಫೀಲ್ ಮಾಡಿರಲಿಲ್ಲ. ಇಲ್ಲೂ ಕೂಡ ಪಾಪ ಅದನ್ನು ಕೇಜಿಗೆ ಹಾಕಿ ಇಕ್ಕಿರ್ತಾರೆ. ಆ್ಯಂಡ್ ನಮ್ಮಮ್ಮ ಏನೋ ಸಾಂಗ್ ಹೇಳ್ತಾರೆ, ಗಿಳಿರಾಮ ಅಂತ ಸಾಂಗು. ನಾರ್ಮಲಾಗಿ ಗೋಲಿ ಸೋಡಾ ಕುಡಿಯೋಲ್ಲ, ಎಲ್ಲಾದರೂ ಈಚೆ ಹೋದ್ರೆ ಈ ಥರ ಟ್ರಾವೆಲ್ ಹೋದಲ್ಲೇ ಕುಡಿಯೋದು, ಜೀವನ ಕ್ಲೀನ್ ಆಗಲಿ ಅಂತ. ಆ್ಯಂಡ್ ಹಿಯರ್ ಇಟ್ ಈಸ್. ಅಷ್ಟೇ ಹೋದ್ವಿ, ಪ್ಯಾಕ್ ಮಾಡ್ಕೊಂಡ್ವಿ, ಸೀದಾ ರೂಮ್ನ ಚೆಕ್ಔಟ್ ಮಾಡಿ ಟ್ರಯರಿಗೆ ಬರ್ತೀನಿ ಅಂತ ಹೇಳಿ ಸೀದಾ ಆಟೋ ಹತ್ತಿ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಈ ಮಂತ್ರಾಲಯ ವ್ಲಾಗ್. ಸೊ ಚೆನ್ನಾಗಿತ್ತು, ಒಂಥರ ತುಂಬ ಖುಷಿಯಾಯಿತು. ನೋಡಿ ಇಲ್ಲಿ ಕುರಿಗಳ ಮಂದೆ, ನಿಮ್ಮ ಥರ. ನಿಮ್ಮ ಥರನೋ ಗೊತ್ತಿಲ್ಲ, ನಮ್ಮ ಥರ ಅಂತೂ ಅಲ್ಲ. ಸೀದಾ ಈ ಥರ ವ್ಯೂ ನೋಡಿಕೊಂಡು ಗ್ರೀನರಿ. ಬಟ್ ನಮ್ಮ ಬೆಂಗಳೂರಲ್ಲೆಲ್ಲೂ ಈ ಥರ ಸಿಗಲ್ಲ, ಬರೀ ಕಾಂಕ್ರೀಟ್ ರೋಡೇ ಸಿಗುತ್ತೆ. ನೋಡಿಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ಇವ್ರು ಯಾವಾಗಲೂ ಇದೇ ಥರ, ನಾವು ಎದ್ದಿರ್ತೀವಿ, ಇವ್ರು ಯಾವಾಗಲೂ ಮನ್ಕೊಂಡಿರ್ತಾರೆ. ಪ್ರತಿ ಸತಿನೂ ಹೀಗೆ ಆವಾಗವಾಗ ಹಿಂಗೆ ಕಂಡುಬಿಡ್ತಾರೆ, ಎದುರಿಸ್ತಾರೆ, ಮತ್ತೆ ದಬಾಕೋತಾರೆ. ನಾವು ಯಾವಾಗಲೂ ಕಂಡುಬಿಟ್ಕೊಂಡೇ ಬರ್ತಿರ್ತೀವಿ. ಕೊನೆಗೂ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಬೆಳಿಗ್ಗೆ ಎಲ್ಲಿ ಬಂದಿದ್ವೋ ಅಲ್ಲೇ. ಬೆಳಿಗ್ಗೆ ತೋರ್ಸೋಕ್ಕಾಗಲಿಲ್ಲ ಕ್ಲೀನಾಗಿ, ಬಟ್ ಇವಾಗ ನೋಡಿ ಇದೇ ಆಟೋದಲ್ಲೇ ಬೆಳಿಗ್ಗೆನೂ ಹೋಗಿದ್ವಿ. ಆ್ಯಂಡ್ ಹೋಗಿ ಇವಾಗ ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಂಡು ನಿಮ್ಗೆ ಆಮೇಲೆ ನಾನು ಸಿಗ್ತೇನೆ. ಇವಾಗ ಟಿಕೆಟ್ ತಗೊಂಡು ಹಂಗೆ ಹೋಗ್ಬಿಡೋಣ, ಅಲ್ಲೇ ಕೂತ್ಕೊಳ್ಳೋಣ, ಈಚೆ ಬರೋಣ.
ಕೊಟ್ರಾ ಎರಡು? ಅದೇ ಮೆಜೆಸ್ಟಿಕ್ ಅಂದ್ರು ಅದೇ ತಾನೇ. ಹೌದೌದು, ಎರಡು ಒಂದೇ. ಅವ್ಳು ಎರಡೆರಡು ಬೇರೆ ಬೇರೆ ಹಂಗೆ ಕೇಳ್ತಾವಳು, ಅದಕ್ಕೆ ಕೇಳಿದೆ. ಎರಡು ಒಂದೇ. ಎಷ್ಟು ಎಷ್ಟು ತಗೊಂಡ್ರಮ್ಮ? ಟಿಕೆಟ್ ತೊಗೊಂಡು ಈಚೆ ಬಂದ್ವಿ. ಆ್ಯಂಡ್ ಟೈಮ್ ನೋಡಿ 7:09. ಆ್ಯಂಡ್ ಲಾಸ್ಟ್ ಪ್ಲ್ಯಾಟ್ಫಾರ್ಮ ಫಸ್ಟ್ ಪ್ಲ್ಯಾಟ್ಫಾರ್ಮ ಅಂತ ಹುಡುಕ್ತಾ ಇದ್ದೀವಿ. ಆ್ಯಂಡ್ ಒಂದು ಪುಟ್ಟ ಪಾಪ ಸಿಕ್ತು. ಅವಳು ಹೋಗೋದು ನೋಡಬೇಕು ನೀವು. ಹಂಗೆ ತೆಳ್ಕೊಂಡು ಹೋಗ್ಬಿಡ್ತಿದ್ದೆ. ನಾವು ಆ ಸೈಡ್ ನಮ್ದು ಆ ಕಡೆ ಹೋಯ್ತೀವಿ. ಪಾಪು ಹೆಂಗೋಯ್ತ ನೋಡಮ್ಮ. ಫೋನಿಗೆ ಬರ್ತಾರಾ? ಇವಳಿರೋ ವೆಯ್ಟಿಗೆ ಆ ಹುಡುಗಿನ ಎತ್ತಕೋಯ್ತಿದ್ದಾಳೆ. ಬಾ ಅಂತ ಎತ್ಕೊತೀನಿ ನಿನ್ನ ಅಂತ. ದೇವ್ರೆ, ಏನು ಹೇಳೋಣ ಈ ಮಕ್ಕಳಿಗೆ. ಅದು ನೋಡೋದು ನೋಡಿ. ನೋಡ್ತಿರೋದು.